ಫಸ್ಟ್ ಟೈಮ್ ನನ್ನ ಲಾಗ್ ನೋಡುವಂಥ ನನ್ನ ಫ್ಯಾನ್ಸ್ ನನಗೆ ಭೇಟಿ ಆದಾಗ ಎಷ್ಟು ಖುಷಿ ಆಕೈತೆ ಅಂತ ಒಂದು ಫೀಲಿಂಗ್ ನನಗೆ ಇವತ್ತು ಗೊತ್ತಾಯ್ತು ನೋಡ್ರಿ. ಶುರು ಮಾಡೋವಾ? ನಿಮ್ಗಂತೂ ಗೊತ್ತಾಗೈತಿ ನನಗೆ ಈ ಲಾಗ್ ಒಳಗೆ ನನ್ನ ಫ್ಯಾನ್ಸ್ ಭೇಟಿಯಾಗಿದ್ರು ಅಂಥೇಳಿ. ಇವ್ರು ಎಲ್ಲಿ ಭೇಟಿಯಾಗಿದ್ರು, ಯಾವ ಊರಿಗೆ ಹೋಗಿದ್ದೆ ಅನ್ನೋದನ್ನು ನಾನು ಈ ಕಂಪ್ಲೀಟ್ ಲಾಗ್ ಒಳಗೆ ಹೇಳ್ತೇನಂತೆ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಗೊಂದು ಲಾಗ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಎಲ್ಲಿ ಹೊಂಟೇವಂತ ಹೇಳ್ತೇನಂತೆ. ಮತ್ತೆ ರೆಡಿ ಆಗೀವಿ. ಧ್ರುವ ಅಪ್ಪಾಜಿ ನೋಡಿದ್ರಿ, ಧ್ರುವ ಅಂತೂ ಫುಲ್ ರೆಡಿಯಾಗಿ ಹೊರಗೆ ನೋಡಕತ್ತಾನ. ನನ್ನಂತೂ ನೋಡುವಲ್ಲ. ಇದು ಕೂಡ ಸ್ಪೆಷಲ್ ಲಾಗ್ ಐತಿ. ಯಾಕಂತ ಹೇಳ್ತೇನೆ, ಈ ಪ್ರಿಪ್ರೇಷನ್ ನಂಗೆ ಎಷ್ಟು ಗಡ್ಬಡ ಆಗತ್ತೈತಂದ್ರೆ ಅಷ್ಟು, ಯಾಕಂದ್ರೆ ಲೇಟ್ ಆಗಿಬಿಟ್ಟೈತೆ ನಂಗೆ. ಹೀಗಾಗಿ ಧ್ರುವ ಅಂತೂ ಮಲ್ಕೊಂಡದ್ದು ಫುಲ್ ನಿಧಿಗನಾಗದಾನ. ಭುವಿ ಅಂತೂ ಆಟ ಆಡಿದ್ರೆ ಬಿಸಿ ಅದಾನೆ, ಯಾಕಂದ್ರೆ ಸ್ಕೂಲ್ ಹಾಲಿಡೇ ಬಿಡ್ತಾವಂದ. ಸೊ ಸ್ಪೆಷಲ್ ಐತಿ. ಎಲ್ಲಿ ಹೋಗ್ತೀನಿ, ಯಾರು ಭೇಟಿ ಆಗ್ತೀನಿ ಎಲ್ಲನೂ ಹೇಳ್ತಾನಂತ. ಸೊ ಸ್ಟೇ ಟ್ಯೂನ್ಡ್. ಹೊಳ್ಳಿ ನೋಡಿದ್ರೆ ಎಲ್ಲಿ ನಮ್ಮ ಮಮ್ಮಿ ನನ್ನ ಹೊರಗೆ ಬಿಡೋದಿಲ್ಲೋ ಅಂಥೇಳಿ ನೋಡೋಕೆ ಸತ್ಯಕ್ಕೆ ರೆಡಿ ಇರಲಿಲ್ಲ ನಮ್ಮ ಧ್ರುವ. ಶೂಸ್ ಅದು ಹಾಕೊಂಡು ರೆಡಿಯಾಗಿ ಹೊಂಟಿದ್ದ. ಇನ್ನು ನಾನು ಕಾಲ್ ಮಾಡಾಕ್ತಿದ್ದೆ ಯಾರಿಗೆ ಅಂತ ಗೊತ್ತಾಗ್ತೈತಿ ನಿಮಗೆ. ಸೊ ಅಷ್ಟೊತ್ತಿಗೆ ಗಾಡಿ ಬಂತು ಅಂಥೇಳಿ ಪಟ ರೆಡಿಯಾಗಿ ಕಾರ್ ಹತ್ತಿದ್ವಿ ರೀ. ನಾನು ಧ್ರುವ ಮತ್ತು ಯಾರ್ಯಾರು ಹೊಂಟೇವಂತ ಹೇಳ್ತೇನೆ ನಿಮ್ಗೆ. ಒಂದೇ ಸರಿ ಹಾಯ್. ನಾವೀಗ ಚೆನ್ನಮ್ಮ ಸರ್ಕಲ್ ಹತ್ತಿದ್ದೀವಿ. ಅಲ್ಲಿಂದ ಒಬ್ರು ಗೆಸ್ಟ್ನ ಪಿಕಪ್ ಮಾಡ್ಕೊಳ್ಳೋದಿತ್ತು. ಯಾರಂತ ಗೊತ್ತಾಗ್ತೈತೆ ನೋಡ್ರಿ ನಿಮಗೀಗ. ಹಾಯ್, ನೀವು ಬರ್ಬೇಕಲ್ಲ ಲಾಗ್ ಒಳಗೆ. ಮತ್ತೆ ಹಾಯ್ ಮಾಡಲ. ಇಕ್ಕಿ ನಮ್ಮ ಲಿಟಲ್ ಗೆಸ್ಟ್ ಇದ್ಲು ರೀ. ಎಕ್ಸಾಕ್ಟ್ಲಿ ನಮ್ಮ ಶೋರೂಮ್ ಅಪೋಸಿಟ್ ಕುಂತಿದ್ವಿ ರೀ ನಾವು. ಸೊ ನಮ್ಮ ಶೋರೂಮ್ ಕಾಣಕತ್ತೈತೆ ನೋಡ್ರಿ. ನಾವು ಇಲ್ಲೇ ಕಾರೊಳಗೆ ಕುಂತ ಯಾರಿಗೆ ವೆಯ್ಟ್ ಮಾಡಕತ್ತಿದ್ದು ಅಂತ ಹೇಳ್ತೇನೆ. ಅಲ್ಲಿ ಯಾರೋ ಬರೋಕತ್ತಾರ ನೋಡ್ರಿ, ಅವರು ನಮ್ಮ ಯಜಮಾನ್ರ. ಅವ್ರ ಸಲುವಾಗಿ ನಾನೇನು ವೆಯ್ಟ್ ಮಾಡೋಕತ್ತಿರಲಿಲ್ಲ. ನಿಮ್ಮ ಶೋರೂಮ್ ಮುಂದೆ ಅದೇನು ಬರ್ರಿ ಅಂದಾಗ ಹೊರಗಡೆ ಬಂದ್ರೆ. ಇನ್ನೇ ನಾವು ವೆಯ್ಟ್ ಮಾಡಕತ್ತಿದ್ದ ಪೂನಮ್ ಮತ್ತು ಅವ್ರ ಮಮ್ಮಿ ನನ್ನ ಫ್ರೆಂಡ ಸುಜಾತ ಮೇಡಮ್ ಅಂದಾಳೆ. ನಾವೆಲ್ಲ ಒಂದೇ ಕಡೆ ವರ್ಕ್ ಮಾಡೇವ್ರಿ. ಸೊ ಭೂವಿ, ಧ್ರುವಿ, ಪೂನಮ್ಮ, ಕೇಸರ ಮತ್ತು ಅವ್ರ ಮಮ್ಮಿ ನಾವೆಲ್ಲರೂ ಕೂಡ ಎಲ್ಲಿಗೆ ಹೊಂಟೇವಂತ ಹೇಳ್ತೇನಂತ ನಿಮ್ಗೆ. ಫಸ್ಟ್ ಬಂದಿದ್ದು ನಾವು ಎಡಾಲಕ್ಕೆ ರೀ. ಎಡಾಲದೊಳಗೆ ನಮ್ಮ ಇನ್ನೊಬ್ಬರು ಫ್ರೆಂಡ್ ಇರ್ತಾರೆ. ಅವ್ರ ಮಗ ನೋಡ್ರಿ, ಅವ ಅಭಯ್ ಅಂಥೇಳಿ. ಇನ್ನೊಬ್ಬವ ಭುವನ್ ಅಂತದಾನ, ಅವ್ರ ಮಗನ ಹೆಸರು ಭುವನ್ ಐತಿ. ಅದನ್ನು ನೋಡ್ರಿ ಅಲ್ಲೇ ಬರ್ತಾನೆ. ಇವರು ಪ್ರೇಮಾ ಮೇಡಮ್ ಅಂತೇಳಿ ನನ್ನ ಬಾಜು ಕುಂತವ್ರು ಅವ್ರ ಅತ್ತಿಯರ. ಸೊ ಸುಜಾತ ಮೇಡಮ್, ಪ್ರೇಮಾ ಮೇಡಮ್, ನಾವು 3 ಮಂದಿ ಒಂದೇ ಕಡೆ ವರ್ಕ್ ಮಾಡೀವ್ರಿ. ಈಗ ಬೇರೆ ಬೇರೆ ಕಡೆ ಅದೇವ ಅಷ್ಟೇ. ನಾನು ಮನ್ಯಾಗ ಅದೇನಷ್ಟ. ಈಗ ಅಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ಹೇಳ್ತೇನೆ ರೀ. ಸೊ ನಾವೆಲ್ಲರೂ ಕೂಡಿ ನಾವು ಬಂದಿದ್ದ ಬೈಲ್ವಾಡ್ ಜಾತ್ರೆಗೆ. ಇಲ್ಲಿ ಯಾರು ಅದಾರಪ್ಪ ಅಂದರೆ, ಇಲ್ಲಿ ಇನ್ನೊಬ್ಬರು ನಮ್ಮ ಫ್ರೆಂಡ್ ಅದಾರ. ಅವ್ರು ನಮ್ಮನ್ನು ಬರ್ರಿ ಮೇಡಮ್ ಅಂತ ಕಾಲ್ ಮಾಡಿ ಕರೆದ್ರು. ಇಷ್ಟು ದೊಡ್ಡ ಮಟ್ಟಿಗೆ ಜಾತ್ರೆ ಮಾಡ್ತಾರಂತ ಗೊತ್ತಿರಲಿಲ್ಲ. ನಾವು ಎಲ್ಲರೂ ಫ್ರೆಂಡ್ಸ್ ರೀಯೂನಿಯನ್ ಆಗ್ತೇವೆ ಅಂಥೇಳಿ ಹ್ಞೂ ಅಂದ್ಕೊಂಡ ಬಂದ್ವಿ. ಅವ್ರನ್ನೂ ಭೇಟಿ ಭಾಳ ದಿನ ಆಗೈತೆ. ಸೀಮಾ ಮೇಡಮು ಕುಂತಾರೆ ನೋಡ್ರಿ ಇಲ್ಲಿ ಎಷ್ಟೆಲ್ಲ ಪಳಾರ್ ತಿನ್ನಕ್ಕೆ ಕೊಟ್ಟಾರ ನಮ್ಗೆ. ಇಷ್ಟೆಲ್ಲ ಪಳಾರ್ ಮಾಡ್ಯಾರ್ರಿ ಅವರೆಲ್ಲರೂ ಬಂದವ್ರಿಗೆ ಅಂಥೇಳಿ. ನಮಗೂ ಭಾಳ ಖುಷಿ ಆಗ್ತದೆ ಇದನ್ನೆಲ್ಲ ನೋಡಿ. ಇಷ್ಟು ದೊಡ್ಡ ಮಟ್ಟಿಗೆ ಜಾತ್ರೆ ಮಾಡಕತ್ತಾರ ಅಂಥೇಳಿ. ಪಳಾರ್ ತಿಂದ್ಮೇಲೆ 4 ಮಂದಿ ಕೂಡಿ ಗುಡಿಗೆ ಹೋಗೋಣ ಅಂತಂದ್ವಿ ರೀ. ಸೊ ನಾವು 4 ಜನ ಒಂದೇ ಕಡೆ ವರ್ಕ್ ಮಾಡ್ತಿದ್ವಿ ನೋಡ್ರಿ ಊರೆಲ್ಲ ಹೆಂಗೆ ಡೆಕೋರೇಷನ್ ಮಾಡ್ಯಾರ. ಅಲ್ಲಿಂದ ಸೀಮಾ ಮೇಡಮ್ ಅವರು ಮಾಮಾರ ಮನೆಗೆ ಕರ್ಕೊಂಡು ಹೋಗೋಣಂತ ಕರ್ಕೊಂಡು ಬಂದ್ರೆ. ಇಲ್ಲಿ ನೋಡ್ರಿ ಹಳ್ಳಿ ಮನಿನ ಹೆಂಗೆ ರಿನೋವೇಷನ್ ಮಾಡ್ಕೊಂಡಾರ ಅವರು. ಇದನ್ನು ನೋಡಿ ನನಗೆ ಭಾಳ ಇಷ್ಟ ಆಯ್ತು. ಇನ್ನು ಇವರು ಸರ್ ನಮ್ಮ ಜೊತೆನೋ ವರ್ಕ್ ಮಾಡ್ತಿದ್ರು, ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ರೆ. ಭಾಳ ಅಂದ್ರೆ ಉಡಾಳ ತಮ್ಮಾರ್ರಿ ಇವ್ರು ನಮ್ಗೆ. ಲಾಗಿಂಗ್ ಮಾಡ್ತೇನೆ ಅಂತೇಳಿ ನಾನು ವಿಡಿಯೋ ಮಾಡಕ್ಕೆ ಹೋಗ್ಬೇಡ್ರಿ ಮೇಡಮ್ ಅನ್ನೋರು. ನಾ ಬೇಕಂತ ಅವ್ರನ್ನ ವಿಡಿಯೋ ಮಾಡಾಕಿ. ಅವರು ಕೂಡ ಫ್ಯಾಮಿಲಿ ಸಮೇತ ಬಂದಿದ್ದರು ರೀ. ಅವ್ರ ವೈಫ್, ಅವ್ರ ಮಗ ಎಲ್ಲರೂ ಕೂಡ ಬಂದಿದ್ರು. ಅಲ್ಲೂ ಒಂಚೂರು ಪಳಾರ್ ತೊಗೊಂಡ್ವಿ. ನಮಗೆಲ್ಲರಿಗೂ ಕುಕ್ಮ ಕೊಟ್ಟು, ಬ್ಲೌಸ್ ಪೀಸ್ ಕೊಟ್ಟು, ಅವ್ರು ಎಷ್ಟು ಪ್ರೀತಿಯಿಂದ ನೋಡ್ರಿ. ನಾವು ಪರಿಚಯನೂ ಇಲ್ಲ ಅವ್ರು ಜಾಸ್ತಿ. ನಾವು ಪರಿಚಯ ಇರೋದು ಸೀಮಾ ಮೇಡಮ್ಗೆ. ಬಟ್ ಅವ್ರು ಎಲ್ಲರೂ ನಮ್ಮನ್ನು ಎಷ್ಟು ಖುಷಿಯಿಂದ ಕರೆದು ಸತ್ಕಾರ ಮಾಡಿದ್ರಿ. ಅಲ್ಲಿಂದ ಗುಡಿಗೆ ಹೊಂಟಿದ್ವಿ. ಬಳಿ ಅಂಗಡಿ ಇತ್ತು ನೋಡಿದೆ. ಹೊಳ್ಳಿ ಬರುವಾಗ ನೋಡೋಣ ಅಂದ್ಕೊಂಡೆ, ಬಟ್ ಲೇಟ್ ಆಗಿಬಿಟ್ಟಿತ್ತು. ನಾವು ಬರ್ಕೊಡ್ದೆ, ಲಕ್ಷ್ಯ ಇಲ್ಲ ನಮ್ಗೆ ಹೊಳ್ಳಿ ಬರುವಾಗ. ಇನ್ನು ಭಾಳ ಖುಷಿಯಾಗಿದ್ದೇನಪ್ಪ ಅಂದ್ರೆ, ನನಗೆ ಫಸ್ಟ್ ಟೈಮ್ ನನ್ನ ಫ್ಯಾನ್ ಸಿಕ್ಕರೆ ಇಲ್ಲೇ. ಸೊ ನನ್ನ ಬಾಜು ನಿಂತಾರೆ ನೋಡ್ರಿ. ಅವ್ರು ಬಂದು ನಿಮ್ಮ ವ್ಲಾಗ್ ನೋಡ್ತೇವೆ ರೀ ಮೇಡಮ್, ನಾವು ಭಾಳ ಇಷ್ಟ ಆಗಕತ್ತೈತಿ, ನಿಮ್ಮ ಮಕ್ಕಳು ಭಾಳ ಚಂದದಾರ ಅಂತ ಹೇಳಿದ್ರು. ಯಾರಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ. ನಾನು ಬೇರೆದವ್ರು ನೋಡ್ತಿದ್ದೆ ಈ ರೀತಿಯಾಗಿ. ನನಗೂ ಫಸ್ಟ್ ಟೈಮ್ ನೋಡಿ ಹೇಳಿದಾಗ ಭಾಳ ಖುಷಿ ಆಯ್ತು ನನಗೆ. ಸೊ ಹಿಂಗೆ ಎಲ್ಲರೂ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ದೇವ್ರಿಗೆ ಗುಡಿಗೆ ಬಂದ್ವಿ ರೀ. ದ್ಯಾಮೋ ದುರ್ಗವ್ನ ಯಾವಾಗಲೂ ಹೊರಗೆ ಇಟ್ಟಿರ್ತಾರೆ. ಯಾಕಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ.
ನೀವು ಕೇಳಿದ್ರೆ ನಾನು ಹೊಳ್ಳಿ ಕಮೆಂಟ್ ಮಾಡ್ತೇನೆ ನಿಮಗೆ. ಇನ್ನು ಅಲ್ಲಿ ಗುಡಿ ಹೊರಗಿಟ್ಟಿದ್ರು ಅಲ್ಲೆಲ್ಲ ನಾವು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರ್ಬೇಕು ಅನ್ಕೊಡ್ದೆ ಅವ್ರು ಏನಾದ್ರು ಪ್ರಸಾದನೂ ಐತ್ರಿ ಮಾಡ್ಕೊಂಡು ಹೋಗೇ ಬಿಡೋಣ್ರಿ ಮೇಡಮ್ ಅಂತ ಹೇಳಿದ್ರು. ಅಲ್ಲೇ ಉದ್ಭವ ದುರ್ಗಮ್ಮನ ಗುಡಿ ಐತಂತ್ರಿ, ಅಲ್ಲೇನ ಪ್ರಸಾದ ಇಟ್ಕೊಂಡಾರ ಅವ್ರು. ಸೊ ಆಯ್ತು ಅಂತೇಳಿ ನಾವು ಹೋಗೇ ಬಿಟ್ವಿ. ಯಾಕಂದ್ರೆ ಇಲ್ಲಿ ತನಕ ಬಂದೇವಿ, ಇಷ್ಟು ವರ್ಷದ ಮೇಲೆ ಜಾತ್ರೆ ಮಾಡಾಕತ್ತಾರ, ಪ್ರಸಾದ ತೊಗೊಳ್ಳಾರ್ದ ಹೆಂಗೆ ಹೋಗೋದು ಅನ್ಸಕತ್ತ. ಅದ್ರಾಗ ಊರಿಗೆ ಊರ ಏನು ಅಡುಗೆ ಮಾಡ್ದಂಗಂತ್ರಿ ಈಗ ಇಲ್ಲೇ ಪ್ರಸಾದಕ್ಕನ್ನ ಎಲ್ಲರೂ ಬರೋದು. ಮತ್ತು ಪ್ರಸಾದದ್ದೆಲ್ಲ ಊರಿನವರ ನೋಡ್ಕೊಂಡಾರ, ಖರ್ಚು ಬಂದವ್ರಿಗೆ ಹೋದವ್ರಿಗೆ ಪ್ರತಿಯೊಬ್ಬರು. ನೋಡಿರಿ ಜಾತ್ರೆ ಅಂದರೆ ಎಲ್ಲರೂ ಊರಿನವರು ಕೋಆರ್ಡಿನೇಷನಿಂದ ಮಾಡಾಕತ್ತಾರ. ಇವೆಲ್ಲ ಜಾತ್ರೆ ಭಾಳ ವರ್ಷಕ್ಕೊಮ್ಮೆ ಆಗ್ತಿರ್ತಾವ್ರಿ. ನನಗೂ ಹಿಂಗೆ ಐಡಿಯಾ ಇರಲಿಲ್ಲ ಈ ರೀತಿಯಾಗಿ ಮಾಡ್ತಾರೆ ಅಂತೇಳಿ. ಊಟಕ್ಕೆ ಅಂತೇಳಿ ಅಲ್ಲೇ ಹೊಲದಾಗ ಕುಂತ್ವಿ. ಮತ್ತು ಮನೆಗೆ ಜಾತ್ರೆಗೆ ಬರೋರು ಅಡುಗೆ ಕಟ್ಕೊಂಡು ಬಂದಿರ್ತಾರೆ, ಅದನ್ನು ಕೂಡ ಅವ್ರು ಏನು ಮಾಡ್ಯಾರ ಅಂದ್ರೆ ಪ್ರಸಾದ ಇರೋ ಸ್ಥಳಕ್ಕನ್ನು ತೊಗೊಂಡು ಬಂದಾರ. ಇನ್ನು ನೋಡ್ರಿ ಎಲ್ಲರೂ ಹಾಯ್ ಮಾಡಾಕತ್ತಾರ. ಅವ್ರ ಸರ್, ಅವ್ರ ವೈಫ್ ಸೀಮಾ ಮೇಡಮ್ಮ, ಸುಜಾತ ಮೇಡಮ್ಮ, ಇನ್ನು ಪ್ರೇಮ ಮೇಡಮ್ ಅಂತೂ ಸ್ಟಾರ್ಟಿಂಗ ಇದ್ದರು. ಅಲ್ಲೆಲ್ಲ ನಾವು ಪ್ರಸಾದ ಮಾಡಿಕೊಂಡು ಮಕ್ಳಿಗೆ ಒಂದು ಸ್ವಲ್ಪ ತಿನ್ನಿಸ್ಕೊಂಡು ಮತ್ತು ಸೀಮಾ ಮೇಡಮ್ ಅವ್ರ ಮನೆಗೆ ಬಂದ್ವಿ. ನೋಡ್ರಿ ಸರ್ ಮತ್ತೆ ಕಡ್ಸಾಕತ್ತೀವಿ ನಾವು ಒಂದೇ ಕಡೆ ವರ್ಕ್ ಮಾಡುವಾಗ ಸರ್ ಕರೆಕ್ಟ್ ನಮ್ಮನ್ನು ಭಾಳ ಕಾಡಿಸಿದ್ದಾರೆ. ಈಗ ನಾವು ಅವ್ರನ್ನ ಕಾಡ್ಸಕತ್ತೇವೆ. ಅಷ್ಟೊತ್ತಿಗೆ ಆಲ್ರೆಡಿ ಮನೆಗಿಂದ ಕಾಲ್ ಬರಾಕ್ತಿದ್ದು ನೋಡ್ರಿ, ಲೇಟ್ ಆಗಿತ್ತ. ಇನ್ನು ಅವ್ರು ಕುಕ್ಮ ಕೊಡೋದು ಈ ಫಂಕ್ಷನ್ ಇಟ್ಕೊಂಡ್ರು. ನನಗೆ ಈ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಜಾತ್ರೆ ಮಾಡಕತ್ತಾರನ್ನು ನಿಜವಾಗ್ಲೂ ಐಡಿಯಾ ಇರಲಿಲ್ಲ ರೀ. ಲಾಸ್ಟ್ ಟೈಮು ಪ್ರೇಮ ಮೇಡಮ್ಮು ಕರೆದು ಅವರು ಕೂಡ ಹಿಂಗೆ ಮಾಡಿದ್ರು ನಮ್ಗೆ. ಅವಾಗೂ ಎಷ್ಟೋ 9 ವರ್ಷಕ್ಕೋ ಎಷ್ಟೋ ವರ್ಷದ ನಂತರ ಆಗಾಕತ್ತೈತೆ ರೀ ಜಾತ್ರೆ. ಈದಂತರೂ 120 ವರ್ಷನೂ ಇರಬೇಕ್ರಿಪ್ಪ. ನಿಮಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನಾವು ಯಾವಾಗ ಇವ್ರನ್ನೆಲ್ಲ ಕರೆದು ಈ ರೀತಿಯಾಗಿ ಅವ್ರಿಗೂ ಕೂಡ ಸತ್ಕಾರ ಮಾಡಿ ಕಳಿಸ್ತೇವೋ ಗೊತ್ತಿಲ್ಲ. ಮೆಮ್ರೀಸಿಗೆ ಒಂದಿಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಈಗಂತೂ ನೋಡಿ ನನಗೆ ಅದ್ರ ಚಿಂತೆ ಇಲ್ಲ, ಯಾಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಇವೆಲ್ಲ ಮೆಮ್ರೀಸ್ ಯಾವಾಗಲೂ ಇರ್ತಾವೆ. ಬಟ್ ಆದರೂ ಕೂಡ ಒಂದಿಷ್ಟು ಫೋಟೋಸ್ ಇರಲಿ ಅಂತೇಳಿ ಫೋಟೋಸ್ ತೆಗೆಸ್ಕೊಂಡ್ವಿ. ಒಟ್ಟಾರೆಯಾಗಿ ಭಾಳ ದಿನದ ಮೇಲೆ ಎಲ್ಲರೂ ರಿಯೂನಿಯನ್ ಆದ್ವಿ ರೀ, ಅದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೀಮಾ, ಥ್ಯಾಂಕ್ ಯು. ಅವ್ರ ಮನೆಯವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಇನ್ನು ನನಗೂ ಕೂಡ ಅಲ್ಲಿ ನನಗೆ ಲಾಗ್ ನೋಡೋವಂಥ ಫ್ರೆಂಡ್ಸ್ ಸಿಕ್ಕಿದ್ರು. ಯೂಶ್ವಲಿ ನನ್ನ ಸ್ಟೂಡೆಂಟ್ಸ್ ನನ್ನ ಲಾಗ್ ನೋಡ್ತಿರ್ತಾರೆ ಅಂದ್ಕೊಂಡಿರ್ತಿದ್ದೆ ನಾನು. ಈ ಸಾರಿ ಅದೊಂದು ಖುಷಿ ಕೊಡುತ್ತೆ ನನಗೆ. ಇವತ್ತಿನ ಲಾಗ್ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿಯಾಗೋಣ. ಥ್ಯಾಂಕ್ ಯು.